ಹಲೋ ಫ್ರೆಂಡ್ಸ್, ನಾನಿವತ್ತು ಮಂಡಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನು ಇಬ್ಬರಿಗಾಗೋಷ್ಟು ಇವಾಗ ಮಾಡಿ ತೋರಿಸ್ತೀನಿ. ಅದಕ್ಕೆ ಬೇಕಾಗೋಂಥ ಸಾಮಾನುಗಳು ಅಂತಂದರೆ 4 ಮೆಣಸಿನ್ಕಾಯಿ ನಾನು ತೊಗೊಂಡಿದ್ದೀನಿ, 1 ಟೊಮೊಟೊ ಮತ್ತು ಈರುಳ್ಳಿ. ಅವನ್ನ ಕ್ಲೀನಾಗಿ ತೊಳೆದು ನಾನು ಇಲ್ಲಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀವು ಮಾಡ್ಕೋಬೋದು. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಇದು ಹುರ್ಗಡ್ಲೆ ತೊಗೊಂಡು ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ. ತರಿಯಾಗಿ ಮಾಡ್ಕೊಂಡ್ರೆ ಸಾಕು, ಏನು ಸುಮ್ಮನೆ ನೈಸ್ ಮಾಡಬೇಕಂತ ಏನಿಲ್ಲ. ಮತ್ತು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ನೀವು ನೆನೆಸ್ಕೋಬೇಕು. ಅದನ್ನು ಕ್ಲೀನಾಗಿ ಮೆತ್ತಗೆ ನೆನೆಸ್ಕೊಂಡ್ರೆ ಚೆನ್ನಾಗೆ, ಮೆತ್ತಗಿದ್ರೆ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದನ್ನು ನೆನೆಸ್ಕೊಂಡ್ಮೇಲೆ ನೀರನ್ನೆಲ್ಲ ಗಟ್ಟಿಗೆ ಹಿಂಡ್ಕೊಂಡು ತೆಗೆದಿಟ್ಕೋಬೇಕು ಒಂದು ತಟ್ಟೆಯಲ್ಲಿ. ಆಮೇಲೆ ಅದಕ್ಕೆ ಸ್ವಲ್ಪ ನಾವು ಮಿಕ್ಸಿ ಮಾಡಿಟ್ಕೊಂಡಂತಹ ಹುರಿಗಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ನೀವು ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ಎಲ್ಲನೂ ಮೂರನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ನೀವು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾವು ಅದನ್ನು ಕ್ಲೀನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಂಡು ಅದನ್ನು ಇಟ್ಕೋಬೇಕು. ಆಮೇಲೆ ಸ್ವಲ್ಪ ರುಚಿಗೆ ನಾನು ಕಾಯಿ ತುರಿನ ಇಲ್ಲಿ ಅದ್ರ ಮೇಲೆ ಹಾಕಲಿಕ್ಕೆ ತುರ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಆಮೇಲೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಆಯಿಲ್ ಬರೋ ತನಕ ನೀವು ಕ್ಲೀನಾಗಿ ಅದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ಆಮೇಲೆ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಂಡಕ್ಕಿನ ಅದನ್ನು ಅದರಲ್ಲಿ ಹಾಕಿ ಕ್ಲೀನಾಗಿ ನಾವು ಸರಿಗೆ ತಿರುವಿದ ಮೇಲೆ ಅದು ನಮಗೆ ಮಂಡಕ್ಕಿ ಒಗ್ಗರಣೆ ತಿನ್ನೋಕ್ಕೆ ರೆಡಿಯಾಗುತ್ತೆ. ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಮತ್ತು ಮಾಡಿಕೊಂಡು ಹೇಗಿತ್ತು ಅಂತ ನನಗೆ